ನೋಡ್ರಿ ಈ ಚಟ್ನಿ ನೋಡಿದ್ರೆ ಬಾಯಾಗ ನೀರು ಬರ್ತದೆ ನೋಡ್ರಿ. ಹಸಿಮೆಣಸಿನಕಾಯಿ ಖಾರವಾಗಿರುವಂಥ ಚಟ್ನಿ, ಹಸಿಮೆಣಸಿನಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಅಲ್ಲಿನ ಒಂದು ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಡ್ಗಾಯಿ ಖಾರ ಇರೋದಿಲ್ಲ, ಹಾಗಾಗಿ ಕಡ್ಗಾಯಿಯನ್ನು ತೊಗೊಂಡು ನಾನು ಹಸಿಮೆಣಸಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಹಸಿಮೆಣಸಿನಕಾಯಿ ಚಟ್ನಿನ ನಿಮಗೂ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ, ನಾನು 1/4 kg ಆಗೋಷ್ಟು ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಈ ಥರ ಕಡ್ಗಾಯಿ ತೊಗೊಂಡ್ರಿ ಅಂದರೆ ಖಾರನೂ ಕಮ್ಮಿ ಇರುತ್ತೆ ನೋಡಿ. ಅಷ್ಟೇನು ಖಾರ ಇರೋದಿಲ್ಲ, ಎಷ್ಟಾದರೂ ಚಟ್ನಿ ನಾವು ತಿನ್ಬೋದು. ಯಾರಿಗೆಲ್ಲ ಈ ಚಟ್ನಿ ಇಷ್ಟ ಆಗಲ್ಲ ಹೇಳಿ? ಕೆಲವೊಬ್ರಿಗೆ ಗೊತ್ತಿರಲ್ಲ ಈ ಚಟ್ನಿದು, ಆಮೇಲೆ ಮಾಡೋದಿಲ್ಲ ಒಂದೊಂದು ಸೈಡು. ಆದರೆ ನಮ್ಮ ಕಡೆ ಮಾತ್ರ ದಿನ ನಮಗೆ ಈ ಚಟ್ನಿ ಬೇಕೇ ಬೇಕು ನೋಡ್ರಿ. ಇದ್ರ ಜೊತೆ ಮೊಸರು ಇದ್ಬಿಟ್ರೆ ಹೇಳ್ತೀವಿ ರೀ. ನೋಡಿರಿ, ಇದನ್ನು ಈ ಥರ ತುಂಬು ತೆಗೆದು ಮುರ್ಕೋಬೇಕು. ನೀವು 1/2 ಭಾಗ ಮಾಡ್ಕೋಬೇಕು. ಯಾಕಂದರೆ ಇದನ್ನು ನಾವು ಪೂರ್ತಿ ಏಕೆ ಹಾಕಿದ್ವಿ ಅಂದರೆ ಹುರಿಯೋಕೆ ಸರಿ ಆಗೋದಿಲ್ಲ, ಬೇಗ ಹುರಿಯೋದಿಲ್ಲ. ಇವಾಗ ನೋಡಿ, ನಾನು ತುಂಬನ್ನು ತೆಗೆದು ಇದನ್ನು 1/2 ಮುರ್ಕೊಂಡು ತೊಗೊಂಬಂದಿದ್ದೀನಿ. ಇವಾಗ ಒಂದು ಬಾಣಲೆಯಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ಬಾಣಲೆನ ಬಿಸಿ ಮಾಡೋಕೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆಮೇಲೆ ನಾವು ಎಣ್ಣೆನ ಹಾಕ್ಕೊಂಡು ಹುರ್ಕೋಬೇಕು. ಇವಾಗ ನಾನು ಮೊದಲು ಅದನ್ನು ಬಿಸಿ ಮಾಡ್ಕೊತೀನಿ ನೋಡಿರಿ. ಯಾವ ಥರ ಬಿಸಿ ಮಾಡ್ಕೊತೀನಿ ಮತ್ತು ಯಾವ ಥರ ಚಟ್ನಿ ಮಾಡ್ತೀವಿ ನಾವು ಅಂತ ತೋರಿಸ್ತಾ ಇದ್ದೀವಿ ನೋಡಿರಿ. ಈ ಚಟ್ನಿ ಇದ್ಬಿಟ್ರೆ ನಮ್ಮ ಸೈಡು ನಮಗೆ ಅನ್ನಕ್ಕೆ ಸಾಂಬಾರು ಬೇಡ ಮತ್ತು ಯಾವುದು ಪಲ್ಯನೂ ಬೇಡ, ಚಟ್ನಿ ಮೊಸರು ಇದ್ಬಿಟ್ರೆ ಹೇಳ್ತೇವೆ ಫ್ರೆಂಡ್ಸ್. ಇದ್ರ ಜೊತೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಎಷ್ಟು ಟೇಸ್ಟ್ ಕೊಡ್ತೈತಿ ಅಂತೀರಾ? ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಅಲ್ವಾ? ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಎಲ್ಲ ಅರ್ಥಕತಿ. ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಶೀತಾದಾಗ ನೆಗಡಾದಾಗ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನನ್ನ ಚಾನಲ್ಲು ಹಾಫ್ ಮಾನಿಟೇಷನ್ ಆಯಿತು. ಅದನ್ನು ನನಗೆ ಮಾಡಿಕೊಟ್ಟವರು ಕನ್ನಡ ಕ್ರಿಯೇಟರ್ ಸರ್ ಅಂತೇಳಿ. ನೀವು ಯಾರಾದರೂ ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ಈ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಬರುತ್ತೆ. ಕನ್ನಡ ಕ್ರಿಯೇಟರ್ ಸರ್ ಅಂತ ಹೊಡೆದ್ರೆ ಸಾಕು, ಬರುತ್ತೆ. ಅವರು ತುಂಬಾ ನನಗೆ ಹೆಲ್ಪ್ ಮಾಡಿದರು. ನಂದು ಯಾಕಂದರೆ ನಾನೇ ಅಪ್ಲೈ ಮಾಡಿದ್ದು, ನಾವೇ ಮಾಡಿದ್ವಿ. ಬಟ್ ಅದು ನನಗೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂತು. ಹಾಗಾಗಿ ನಾನು ಆ ಸರ್ ಹೆಲ್ಪ್ ತೊಗೊಂಡೆ. ತುಂಬ ಹೆಲ್ಪ್ ಮಾಡಿ ನನಗೆ ಮಾಡಿಕೊಟ್ರು. ಅವರಿಂದ ನನಗೆ ತುಂಬ ಸಹಾಯ ಆಯಿತು ಅಂತ ಹೇಳ್ತೀನಿ. ದಯವಿಟ್ಟು ಅವ್ರ ಹೆಲ್ಪ್ ತೊಗೊಳ್ಳಿ, ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಅಂತ ಹೇಳ್ತೀನಿ. ಅದು ಏನಾಯಿತು ಅಂತ ನಾನು ಬೇಕಾದರೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ಈ ಥರ ಹುರ್ಕೊಂಡ್ರಿ ಅಂದರೆ ನೀವು ಸಾಕು. ಇದು ಭಾಳ ಹುರಿಯೋಕೆ ಹೋಗ್ಬೇಡ್ರಿ. ಎಷ್ಟು ಕೆಂಪಗಾದರೆ ಸಾಕು. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಸಾಮಾನು ಹಾಕಿದರೆ ಸಾಕು. ಕೊತ್ತಂಬರಿ ಅದನ್ನೇನು ಹಾಕೋದೇನು ಬೇಡ ನೋಡಿ. ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳ್ತೀರಾ ನೀವು? ಈ ಚಟ್ನಿ ಮಾತ್ರ ಖಾರವಾಗಿ ಇದ್ದರೂ ಸಹಿತ ಇದ್ರ ಜೊತೆ ಮೊಸರು ಹಚ್ಕೊಂಡು ತಿಂದ್ರಿ ಅಂದರೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿರಿ. ಮತ್ತು ನಿಮ್ಮ ಸೈಡ್ ಯಾರೆಲ್ಲ ಈ ಥರ ಚಟ್ನಿನ ನೀವು ಮಾಡ್ತೀರಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ನಿಂದ ನಾನು ಇವತ್ತು ಚಾನಲ್ ಮೋನೋ ಆಯಿತು. ಆಮೇಲೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತ ನಾನು ಇನ್ನೊಂದು ವಿಡಿಯೋನ ಮಾಡಿ ಹೇಳಿಬಿಡ್ತೀನಿ. ಇವಾಗ ಟೈಮ್ ಇಲ್ಲ ಫ್ರೆಂಡ್ಸ್ ನೋಡಿ. ಇವಾಗ ಇಷ್ಟು ಪೇಸ್ಟ್ ಮಾಡಿಕೊಂಡ್ರೆ ಹಸೆಕಾಯಿ ಚಟ್ನಿನ ಸಾಕು. ಏನು ರುಚಿ ಅಂತೀರಾ ಫ್ರೆಂಡ್ಸ್ ಇದು ನೋಡಿರಿ. ಬನ್ನಿ ಫ್ರೆಂಡ್ಸ್, ಬಾಯಲ್ಲಿ ನೀರು ಬರುತ್ತೆ. ಹಸೆಕಾಯಿ ಚಟ್ನಿ ನೋಡಿದ್ರೆ ಖಾರ ಅನಿಸ್ಬೋದು, ಆದರೆ ತಿನ್ನುವಾಗ ಖಾರ ಅನಿಸೋದಿಲ್ಲ. ಯಾಕಂದರೆ ಇದು ಕಡ್ಗಾಯಿ ಮೆಣಸಿನ್ಕಾಯಿ ಮಾಡಿರೋದ್ರಿಂದ ನಾನು ಚಟ್ನಿನ ಅಷ್ಟು ಖಾರ ಅನಿಸೋದಿಲ್ಲ. ಬೇರೆ ಥರ ಮೆಣಸಿನ್ಕಾಯಿ ಖಾರ ಇರುತ್ತೆ. ಬಟ್ ಕಡ್ಗಾಯಿ ತೊಗೊಂಡು ಬಂದ್ವಿ ನಾವು ಹಸೆಕಾಯಿ ಚಟ್ನಿ ಮಾಡಿಕೊಂಡ್ರೆ ಇದು ಏನು ಅಷ್ಟೇನು ಖಾರ ಇರೋದಿಲ್ಲ. ಅಷ್ಟು ಟೇಸ್ಟ್ ಕೊಡುತ್ತೆ. ರೊಟ್ಟೆ ಮತ್ತು ಜಾಸ್ತಿ ನಾವು ರೊಟ್ಟಿಗೆ ಇದನ್ನೇ ಮಾಡೋದು ಫ್ರೆಂಡ್ಸ್. ಯಾಕಂದರೆ ನಾವು ಹಳ್ಳಿಯವರಾಗಿರೋದ್ರಿಂದ ಈ ಥರ ನಾವು ರೊಟ್ಟಿಗೆ ಚಟ್ನಿ ಮಾಡ್ಕೊತೀವಿ. ಈ ಕಡೆ ನೋಡಿರಿ, ಜವಳಿಕಾಯಿ ಪಲ್ಯ ಮತ್ತು ಕ್ಯಾರೆಟು, ಸೌತೆಕಾಯಿ, ರೊಟ್ಟೆ, ಹಸೆಕಾಯಿ ಚಟ್ನಿ ರೆಡಿ ಆಗೈತಿ. ಬನ್ನಿ ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ರೆಡಿ ಆಯಿತು ಊಟ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿರಿ. ಇನ್ನೂ ನಿಮ್ಮದು ಸಪೋರ್ಟು ನಮ್ಗೆ ಭಾಳ ಬೇಕಾಗೈತಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಮತ್ತು ಲೈಕ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮ್ಮೆಲ್ಲರಿಗೂ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.